ಭಾಜಪದವರು ಮೀಟಿಂಗ್ ಮಾಡಿದ್ರು. ಮಾಡಿದ್ರೆ 57 ಜನ ಆಕಾಂಕ್ಷಿ ಕೊಟ್ರ. ಅಲ್ಲಿ ಯಾರು ಅಡ್ಡಾಡಕ್ಕೆ ಸತ ರೆಡಿ ಇಲ್ಲ. ಅಲ್ಲಿ 57 ಜನದಾಗ ಎಲ್ಲೋ ಒಬ್ಬರು ಇಬ್ಬರು ಅಲ್ಲಿ ಅಡ್ಡಾಡ್ಯಾರ ಮಾಡ್ಯಾರ ಅಂತ ಬರ್ತೈತಿ. ಸ್ವತಃ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಮಗನ ನಿಲ್ಲಿಸಲ್ಲ ಅಂತ ಪರಿಸ್ಥಿತಿ ಬಂದೈತಿ. ಅಂದ್ರೆ ಅವರು ಸೋಲು ಈಗ ಒಪ್ಕೊಂಬಿಟ್ರ. ನಮ್ಮ ಮಗನ ನಿಲ್ಲಿಸಿದ್ರೆ ಗೆಲ್ಲೋದಿಲ್ಲ, ಅವರು ಸೋಲು ಒಪ್ಕೊಂಬಿಟ್ರು. ನಾವು ನಿಂತ್ಕೊಂಡ್ರೆ ಮತ್ತೆ ಎಲ್ಲ ಸೋಲ್ಬೇಕಾಕೈತಿಪ್ಪ ಅಂತ ತಿಳ್ಕೊಂಡು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಈ ಭಾಗದ ಸಂಸತ್ ಸದಸ್ಯರು ಹೆದರಿಬಿಟ್ರು. ಮಗನ ನಿಲ್ಲಿಸಲ್ಲ ಅಂದ್ಬಿಟ್ರು. ನಿಮಗೆಲ್ಲ ಗೊತ್ತಿರ್ಬೇಕಲ್ಲ, ನಿಮ್ಮ ಮೀಡಿಯಾದಾಗ ಬಂದವು. ಹಿಂಗಾಗಿ BJP ಹೆದರಿಬಿಟ್ಟೈತೆ ಅಲ್ಲಿ. ಹಿಂಗಾಗಿ ಗೆಲ್ಲೋ ಪಕ್ಷ ಅಲ್ಲ, ಯಾರೇ ನಿಂತ್ಕೊಂಡ್ರೆ ಗೆಲ್ತಾರೆ ಕಾಂಗ್ರೆಸ್ ಪಕ್ಷದಾಗ ಅಂತ ಅನ್ನೋದು ಒಂದು ಅಭಿಮಾನದಿಂದ ಬರೋಣ. ಗೊತ್ತಿಲ್ಲ, ಈ ಸಲ ಹೊಸ ಗಾಳಿ ಆ ಕ್ಷೇತ್ರದಲ್ಲಿ ಬೀಸಿಬಿಟ್ಟೈತಿ. ನಮ್ಗಿಂತನೂ ಅಲ್ಲಿಯ ಮತದಾರರು ನಾಗಲ್ಲಿ ಹೇಳ್ದಂಗೆ ಅಲ್ಲಿ ಮತದಾರರು ಚೆದ್ಬಿಟ್ರ. ಯಾವಾಗ BJP ಸೋಲ್ಸೇವೆ, ಕಾಂಗ್ರೆಸ್ ಗೆಲ್ಸೇವೆ. ಮತದಾರರಿಗೂ ಯಾವ ಒಳ ಹೊಡೆತನೂ ನಡೆಯಲ್ಲ, ಹೊರ ಹೊಡೆತ ನಡೆಯಲ್ಲ, ಬೆನ್ನಾಗ ಚಾಕು ನಡೆಯಲ್ಲ, ಹೊಟ್ಟೆಗೂ ಚಾಕು ನಡೆಯಲ್ಲ. ಈ ಸಲ ಮಾತ್ರ ಕಾಂಗ್ರೆಸ್ ಪಕ್ಷದಿಂದ ಯಾರು ನಿಂತ್ಕೊಂಡ್ರು ಗೆಲ್ಸಂತ ನಿರ್ಧಾರ ಮತದಾರ ಮಾಡಿಬಿಟ್ರ ನಮ್ಮ ಲೀಡರ್ಸ್ಗಿಂತ. ಅದ್ರ ಜೊತೆಗೆ ನಮ್ಮ ಲೀಡರ್ಸ್ಗಳು ಎಲ್ಲರೂ ಕುಡ್ಕೊಂಡು ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ತೇವೆ. ಜಿಲ್ಲೆ ಕೊಟ್ಟರು ಗೆಲ್ತಾರೆ, ಇತರರು ಕೊಟ್ಟರು ಗೆಲ್ತಾರೆ. ಯಾರಿಗೆ ಪಕ್ಷದ ಹೈಕಮಾಂಡ್ ಯಾರಿಗೆ ಕೊಟ್ಟರು ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧತೆ ಇದೇ. ಅದು ಕೂಗು ಪ್ರತಿ ಚುನಾವಣೆಯಲ್ಲಿಯೂ ಜಾತಿವಾರು ನಾಯಕರುಗಳು, ಜಾತಿವಾರು ಸ್ವಾಮಿಗಳು ಆಗ್ರಹ ಮಾಡೋದು ನಿಜ. ಬಟ್ ಟಿಕೆಟ್ ಕೊಡೋರು ಪಕ್ಷದ ಹೈಕಮಾಂಡ್ ಅಲ್ಲ. ಪಕ್ಷದ ಅಭ್ಯರ್ಥಿಗಳ ಎಲ್ಲವನ್ನು ತೂಗಿ ಎಲ್ಲ ಮಾಡಿ ಎಲ್ಲ ನಿರ್ಧಾರ ಮಾಡ್ತಾರೆ. ಒಂದು ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗ್ತೇವೆ. ಎಲೆಕ್ಷನ್ ಟಿಕೆಟ್ ಕೊಡೋಕ್ಕಿಂತ ಮುಂಚೆ ಇವೆಲ್ಲ ಕೂಗುಗಳು ಇದ್ದೇ ಇರ್ತಾವೆ. ಅವ್ರು ಕೊಡು ಇವ್ರು ಕೊಡು ಇರ್ತಾವೆ. ಬಟ್ ಪಕ್ಷ ಒಂದು ಹೈಕಮಾಂಡ್ ನಮ್ಮಲ್ಲಿ ನಿರ್ಧಾರ ಮಾಡ್ತೈತಿ. ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧತೆ ಇಲ್ಲ. ಈಗ ತಂತ್ರಗಾರಿಕೆ ಮಂತ್ರಗಾರಿಕೆ ಈ ಸಲ ನಡೆಯಲ್ಲ. ಕಾಂಗ್ರೆಸ್ ಪಕ್ಷದ ನಮ್ಮ ಕೊಡುಗೆಗಳು ಎಲ್ಲವೂ ಈ ಸಲ ಭಾಳ ಬೇಕಾಕೊಂಡು ಅಲ್ಲಿ ಜನ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ 8,598 ವೋಟುಗಳನ್ನು ಅಧಿಕ ಮತಗಳನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಮತದಾರ ಹಾಕಿದ್ದಾರೆ. ಪ್ರಹ್ಲಾದ್ ಜೋಶಿ ಇದ್ದು, ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರು ಸ್ಥಳೀಕರಾಗಿ ಅವರೆಲ್ಲ ಇದ್ದುಕೊಂಡು ಮುಖಂಡರಿದ್ದು ಸಹ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಬ್ಬ ಸಾಮಾನ್ಯ ಅಭ್ಯರ್ಥಿ ವಿನೋದ ಸೂಟಿ ಅವರಿಗೆ 92,000 ವೋಟುಗಳನ್ನು ಹಾಕೋದ್ರ ಮೂಲಕ ಅಲ್ಲಿ ನಮ್ಮನ್ನ ಜಯಶೀಲರಾಗಿ ಮಾಡಿದ್ದಾರೆ. ಅದೇ ರೀತಿ ಯಾರು ನಿಲ್ತಾರ ಅಭ್ಯರ್ಥಿ ಅವ್ರನ್ನ ಅದೇ ರೀತಿಯಾಗಿ ಇನ್ನೂ ಹೆಚ್ಚು ವೋಟುಗಳಿಂದ ಜಯಶೀಲರಾಗಿ ಆ ಭಾಗದ ನಮ್ಮ ಆತ್ಮೀಯ ಮತದಾರ ಬಂಧುಗಳು ಮಾಡೇ ಮಾಡ್ತಾರೆ.